ನಮಸ್ತೆ ಮಕ್ಕಳ, ವೆಲ್ಕಮ್ ಟು ವಿಡಿಯೋ ಕ್ಲಾಸ್. ಈಗಾಗಲೇ ದ್ವಿತೀಯ PUC ರಾಜ್ಯಶಾಸ್ತ್ರದ 4 ಅಧ್ಯಾಯಗಳನ್ನು ನಾವು ಸ್ಟಡಿ ಮಾಡಿದ್ದೇವೆ. ಮೊದಲನೇ ಅಧ್ಯಾಯದಲ್ಲಿ ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ, ಎರಡನೇ ಅಧ್ಯಾಯದಲ್ಲಿ ಭಾರತದ ರಾಜಕೀಯ ಪಕ್ಷಗಳು ಮತ್ತು ಚುನಾವಣಾ ವ್ಯವಸ್ಥೆ, ಮೂರನೇ ಅಧ್ಯಾಯದಲ್ಲಿ ಭಾರತದ ಆಡಳಿತ ವ್ಯವಸ್ಥೆ, ನಾಲ್ಕನೇ ಅಧ್ಯಾಯದಲ್ಲಿ ಸಾಮಾಜಿಕ ಚಳುವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳು. ರೈಟ್. ಇವತ್ತು ಇನ್ಫ್ಯಾಕ್ಟ್ ಈಗ 5ನೇ ಅಧ್ಯಾಯವನ್ನು ಸ್ಟಾರ್ಟ್ ಮಾಡುವ. ಅದರಲ್ಲೂ ಮಕ್ಕಳ ಮುಖ್ಯವಾಗಿ ರಾಷ್ಟ್ರ ನಿರ್ಮಾಣ ಈ ವಿಷಯದ ಬಗ್ಗೆ, ಈ ಟಾಪಿಕ್ ಬಗ್ಗೆ ಸ್ಟಡಿಯನ್ನು ಮಾಡುವ. ಈ ಟಾಪಿಕ್ನಲ್ಲಿ ವಿ ವಿಲ್ ಸ್ಟಡಿ ರಾಷ್ಟ್ರ ನಿರ್ಮಾಣದ ಅಂಶಗಳು ಮತ್ತು ರಾಷ್ಟ್ರ ನಿರ್ಮಾಣದಲ್ಲಿರುವಂತಹ ತೊಡಕುಗಳು, ಹರ್ಡಲ್ಸ್, ಈ ವಿಷಯಗಳನ್ನು ನಾವು ತಿಳ್ಕೊಳ್ಳಿದ್ದೇವೆ. ಈಗ ರಾಷ್ಟ್ರ ನಿರ್ಮಾಣ ಇದರ ಬಗ್ಗೆ ತಿಳ್ಕೊಳ್ಳೋಣ. Dear children, in the previous periods, we have studied 4 chapters of second year political science. Chapter number 1 is the political system of India, its origin and development. The second chapter is political parties and election system in India, and the third chapter is administrative machinery in India, and the fourth one is social movements and their political implications. Right. Today we will start the 5th chapter, that is nation building. Children, in this chapter we will study nation building, the components of nation building, and the hurdles in the process of nation building. Right? Okay. ಮಕ್ಕಳ, ಇಲ್ಲಿ ಒಟ್ಟು 2 ಸೆಗ್ಮೆಂಟ್ಗಳವ. ರಾಷ್ಟ್ರ ನಿರ್ಮಾಣದ ಅರ್ಥ, ರಾಷ್ಟ್ರ ನಿರ್ಮಾಣದ ಅಂಶಗಳು. ವಾಟ್ ಆರ್ ದಿ ಫ್ಯಾಕ್ಟರ್ಸ್, ವಾಟ್ ಆರ್ ದಿ ಏಜೆನ್ಸೀಸ್ ಆರ್ ಮಸ್ಟ್ ಫಾರ್ ದಿ ನೇಷನ್ ಬಿಲ್ಡಿಂಗ್. ರಾಷ್ಟ್ರ ನಿರ್ಮಾಣದಲ್ಲಿ ಅವಶ್ಯಕವಾಗಿ ಬೇಕಾಗಿರುವಂಥ ಅಂಶಗಳು. ಓಕೆ, ರೈಟ್ ಮಕ್ಕಳೇ, ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ದಿ ಫಾದರ್ಸ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಟು ಕಂಪೋಸ್ ಆ್ಯನ್ ಐಡಿಯಲ್ ಕಾನ್ಸ್ಟಿಟ್ಯೂಷನ್ ಫಾರ್ ಇಂಡಿಯಾ, ಬಿಕಾಸ್ India is having ample of culture and customs. Right? ಮಕ್ಕಳೇ, ಭಾರತ ಸಂವಿಧಾನ ನಿರ್ಮಾಪಕರಿಗೆ ಭಾರತ ಸಂವಿಧಾನವನ್ನು ನಿರ್ಮಾಣ ಮಾಡುವುದು ದೊಡ್ಡ ಸವಾಲಿನ ಕೆಲಸವಾಗಿತ್ತು. ಯಾಕಪ್ಪ ಅಂದರೆ ಭಾರತ ಜಗತ್ತಿನಲ್ಲಿಯೇ ಅತ್ಯಂತ ವಿವಿಧ ಸಂಸ್ಕೃತಿಗಳನ್ನು, ವಿವಿಧ ಸಂಪ್ರದಾಯಗಳನ್ನು ಹೊಂದಿರುವಂಥ ದೇಶ. ಇಟ್ ಈಸ್ ನಾಟ್ ಈಸಿ ಟು ಸ್ಯಾಟಿಸ್ಫೈ ಆಲ್ ದಿ ಪೀಪಲ್ ಹೂ ಬಿಲಾಂಗ್ಸ್ ಟು ವೇರಿಯಸ್ ಕಸ್ಟಮ್ಸ್ ಆ್ಯಂಡ್ ವೇರಿಯಸ್ ಕಲ್ಚರ್. ಎಲ್ಲ ಸಂಸ್ಕೃತಿ, ಎಲ್ಲ ಸಂಪ್ರದಾಯಗಳಿಗೆ ಸೇರಿದಂಥ ಜನರೆಲ್ಲರನ್ನ ತೃಪ್ತಿ ಮಾಡುವುದು ಸಂವಿಧಾನ ನಿರ್ಮಾಪಕರಿಗೆ ಈಸಿ ಕೆಲಸ ಆಗಿರಲಿಲ್ಲ. ಅಂದರೆ ಇದರ ಅರ್ಥ ಮಕ್ಕಳ, ಭಾರತ ಸಾಕಷ್ಟು ಅಂಶಗಳನ್ನು ಹೊಂದಿರುವಂಥ ದೇಶವಾಗಿದೆ, ಸಾಕಷ್ಟು ಸಂಸ್ಕೃತಿಯನ್ನು ಹೊಂದಿರುವಂಥ ದೇಶವಾಗಿದೆ. ಅದಕ್ಕೆ ಭಾರತವನ್ನು ನಾವೇನಂತ ಕರಿತೇವೆ, ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವಾತ್ಮಕ ದೇಶ, ದಿ ಬಿಗ್ಗೆಸ್ಟ್ ಡೆಮೋಕ್ರೆಟಿಕ್ ನೇಷನ್ ಇನ್ ದಿ ವರ್ಲ್ಡ್, ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ India is the biggest cultural and nation of greeds. Right? ಹಲವಾರು ಜಾತಿ, ಧರ್ಮ, ಕುಲ, ಜನಾಂಗೀಯತೆಯ ನಾಡು ಅಂತ ಕರೀತಾರೆ ಭಾರತವನ್ನು.
ಭಾರತವನ್ನು ಜನಾಂಗೀಯತೆಯ ನಾಡು ಅಂತ ಕರೀತಾರೆ. ಮಕ್ಕಳೇ, ನಮ್ಮ ಧಾರವಾಡದವರು ನಾವೇನು ಊಟ ತಿಂಡಿ ನಮ್ಮ ಸ್ಟೈಲ್ ಅದ. ಇಲ್ಲೇ ಒಂದು 200 ಕಿಲೋಮೀಟ್ರ್ ಹೋದ್ರೆ ವಿಜಾಪುರದ ಮತ್ತು ಗುಲ್ಬರ್ಗಾದ ಏನು ರೂಢಿ ಸಂಪ್ರದಾಯ ಬೇರೆ. ಉತ್ತರ ಕನ್ನಡ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋದ್ರೆ ಅವರ ರೂಢಿ ಸಂಪ್ರದಾಯ ಬೇರೆ. ಈ ಕಡೆ ಮಂಗಳೂರು, ಮೈಸೂರು ಮತ್ತು ಬೆಂಗಳೂರಿಗೆ ಹೋದರೆ ಅವರ ರೂಢಿ ಸಂಪ್ರದಾಯ ಬೇರೆ. ಸೊ ನಮ್ಮಲ್ಲೇ ನಮ್ಮ ಸಾಕಷ್ಟು ಏನು ರೂಢಿ ಸಂಪ್ರದಾಯ ಸಂಸ್ಕೃತಿ ಆಚಾರ ವಿಚಾರಗಳು ವಿಭಿನ್ನವಾಗ್ಯವ. ಸೊ ಇಂಥ ದೇಶವನ್ನು ಒಳಗೊಂಡಂತೆ ಇಂಥ ದೇಶದ ಜನರನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ಆ ಪುಣ್ಯಾತ್ಮರು ಏನೋ ಒಂದು ಸಂವಿಧಾನವನ್ನು ನಿರ್ಮಾಣ ಮಾಡಿದ್ರಲ್ಲ, ನಿಜವಾಗಲೂ ಅವರು ಗ್ರೇಟ್. ಅವರ ಏನೋ ಕೊಡುಗೆಯಿಂದಾಗಿ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಈಸ್ ಕನ್ಸಿಡರ್ಡ್ ಆ್ಯಸ್ ಐಡಿಯಲ್ ಒನ್ ಇನ್ ದಿ ವರ್ಲ್ಡ್. ಜಗತ್ತಿನಲ್ಲಿಯೇ ಒಂದು ಆದರ್ಶವಾದ ಸಂವಿಧಾನ ಅಂತ ಕರೆಸ್ಕೊಳ್ತದೆ ಭಾರತ. ಇದು ಯಾರ ಕೊಡುಗೆ? ನಮ್ಮ ಸಂವಿಧಾನ ನಿರ್ಮಾಪಕರು. ಸೊ ಮಕ್ಕಳು, ಇಷ್ಟೆಲ್ಲ ಅಂಶಗಳು ಇದ್ದಂಥ ದೇಶವನ್ನು, ಒಂದು ಮನೆಯನ್ನು ಕಟ್ಟಬೇಕಾದ್ರೆ ಸಾಕಷ್ಟು ಅಡೆತಡೆಗಳು ಬರ್ತಾವೆ ಮನೆ ಕಟ್ಟಲಿಕ್ಕೆ. ಇನ್ನು ದೇಶವನ್ನು ಕಟ್ಟುವುದು ಸುಲಭದ ಮಾತಲ್ಲ. ಸೊ ಭಾರತವನ್ನು ಕಟ್ಟಬೇಕಾಗ್ಯದ, ಭಾರತವನ್ನು ಬೆಳೆಸಬೇಕಾಗ್ಯದ, ನಮ್ಮ ದೇಶವನ್ನು ನಾವು ರೀಕನ್ಸ್ಟ್ರಕ್ಟ್ ಮಾಡಬೇಕಾಗಿದೆ. ರೈಟ್ ಮಕ್ಕಳ? ಆ ಕಾಂಟೆಕ್ಸ್ಟ್ನೊಳಗೆ ಇವತ್ತಿನ ಈ ಟಾಪಿಕನ್ನು ಸ್ಟಡಿ ಮಾಡುವ. ಓಕೆ, ರೈಟ್. ರಾಷ್ಟ್ರ ನಿರ್ಮಾಣ ಎಂದರೇನು? ಮೀನಿಂಗ್ ಆಫ್ ನೇಷನ್ ಬಿಲ್ಡಿಂಗ್. ವೆರಿ ಸಿಂಪಲ್. ರಾಷ್ಟ್ರದ ಅಭಿವೃದ್ಧಿಯಲ್ಲಿ ಭಾಗವಹಿಸುವುದು, ರಾಷ್ಟ್ರದ ಸಮಸ್ಯೆಗಳನ್ನು ನಿವಾರಿಸುವಲ್ಲಿ ಶ್ರಮವಹಿಸುವುದನ್ನು ನಾವು ರಾಷ್ಟ್ರ ನಿರ್ಮಾಣ ಎನ್ನುತ್ತೇವೆ. ಪ್ರೊವೈಡಿಂಗ್ ದಿಸ್, ಅತ್ಯಂತ ಪ್ರಮುಖವಾದಂಥ ಅಂಶ ಯಾವುದು? ಯೂನಿಟಿ. ಬ್ರಿಂಗಿಂಗ್ ಯೂನಿಟಿ ಅಮಂಗ್ ದಿ ಪೀಪಲ್. ಅಂದರೆ ರಾಷ್ಟ್ರ ನಿರ್ಮಾಣ ಅಂದರೆ ಮಕ್ಕಳ, ಜನರಲ್ಲಿ ಏಕತೆಯನ್ನು ತಂದು ರಾಷ್ಟ್ರವನ್ನು ಅಭಿವೃದ್ಧಿ ಪಥದತ್ತ ಒಯ್ಯುವುದೇ ರಾಷ್ಟ್ರ ನಿರ್ಮಾಣ. ನಾವು ರಾಷ್ಟ್ರ ನಿರ್ಮಾಣವನ್ನು ಮಾಡುತ್ತೇನೆ, ದೇಶಕ್ಕಾಗಿ ಕೊಡುಗೆಯನ್ನು ಕೊಡುತ್ತೇನೆ, ಎಲ್ಲ ಜನರು ದೇಶಕ್ಕಾಗಿ ಕೊಡುಗೆಯನ್ನು ಕೊಡಬೇಕು. ಕೊಡುಗೆ ಅಂದರೆ ಕೆಲಸವನ್ನು ಮಾಡಬೇಕು. ಇದು ಕೇವಲ ಹೇಳಿಕೆಯಿಂದ ಸಾಧ್ಯ ಇಲ್ಲ. ಬಟ್ ವಿ ಹ್ಯಾವ್ ಟು ಕಂಪೋಸ್ ಆ್ಯಂಡ್ ವಿ ಹ್ಯಾವ್ ಟು ಕಂಪೌಂಡೆಡ್ ವಿತ್, ವಿ ಹ್ಯಾವ್ ಟು ಬಿ ಕಂಪೌಂಡೆಡ್ ವಿತ್ ಯುನಿಟಿ ಆ್ಯಂಡ್ ಇಂಟಿಗ್ರೇಷನ್. ಅಂದರೆ ಏಕತೆಯ ಮೂಲಕ. ಏಕತೆ ಇಲ್ಲದೆ ಏನು ಮಾಡಲಿಕ್ಕೂ ಸಾಧ್ಯನೇ ಇಲ್ಲ. ನಾವು 8 ಜನ ಇರಲಿ 10 ಜನ ಇರಲಿ, ನಮ್ಮಲ್ಲಿನ ಏಕತೆ ಇಲ್ಲ. ಅವನ ವಿಚಾರ ಬೇರೆ, ಇವನ ವಿಚಾರ ಬೇರೆ, ಅವ್ರ ವಿಚಾರ ಬೇರೆ. ಆದರೆ ಯೂನಿಟಿ ಇಲ್ಲದೆ ಇದ್ದರೆ ದೇಶ ನಿರ್ಮಾಣ ಸಾಧ್ಯವಿಲ್ಲ, ರಾಷ್ಟ್ರ ನಿರ್ಮಾಣ ಸಾಧ್ಯವಿಲ್ಲ. ಸೊ ರಾಷ್ಟ್ರದ ಅಭಿವೃದ್ಧಿಗೆ ಪೂರಕವಾದ ಕೆಲಸವನ್ನು ಮಾಡುವುದು ಯಾವುದರ ಮೂಲಕ? ಏಕತೆಯ ಮೂಲಕ. ಕಾಂಟ್ರಿಬ್ಯೂಟಿಂಗ್ ಟುವರ್ಡ್ಸ್ ದಿ ಡೆವಲಪ್ಮೆಂಟ್ ಆಫ್ ದಿ ನೇಷನ್ ಥ್ರೂ ದಿ ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ ಅಮಂಗ್ ದಿ ಪೀಪಲ್. ಜನರಲ್ಲಿ ಏಕತೆ ಸಮಗ್ರತೆಯನ್ನು ತಂದು ದೇಶದ ಅಭಿವೃದ್ಧಿಗೆ ಶ್ರಮಿಸುವುದೇ ರಾಷ್ಟ್ರ ನಿರ್ಮಾಣ. ರೈಟ್ ಮಗಳೇ? ಸೊ ಹಂಗಾರೆ ರಾಷ್ಟ್ರ ನಿರ್ಮಾಣಕ್ಕೆ ಬೇಕಾಗಿರುವಂಥ ಅವಶ್ಯಕವಾಗಿರುವಂಥ ಅಂಶಗಳು ಯಾವುವು? ಕಾಂಪೋನೆಂಟ್ಸ್ ಆಫ್ ನೇಷನ್ ಬಿಲ್ಡಿಂಗ್. ಇಲ್ಲಿ ಬಂತು ನೋಡ್ರಿದ ಪಾಯಿಂಟ್ ನಂಬರ್ 1, ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ. ಏಕತೆ. ಏಕತೆ ಇಲ್ಲಪ್ಪ ಅಂದರೆ, ನಮ್ಮಲ್ಲಿ ಸಮಗ್ರತೆ ಇಲ್ಲಪ್ಪ ಅಂದರೆ ನಾವು ಯಾವ ಕೆಲಸದಲ್ಲಿಯೂ ಸಕ್ಸಸ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. 130 ಕೋಟಿ ಜನಸಂಖ್ಯೆ ಅದ ನಮ್ಮದು. ನಾವು 130 ಕೋಟಿ ಜನ ಕೂಡಿ ಕೆಲಸವನ್ನು ದೇಶಕ್ಕಾಗಿ ಮಾಡದೇ ಇದ್ದರೆ ದೇಶದ ಅಭಿವೃದ್ಧಿ ಸಾಧ್ಯವಿಲ್ಲ. ಸೊ ದಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕಾಂಪೊನೆಂಟ್ ಆಫ್ ನೇಷನ್ ಬಿಲ್ಡಿಂಗ್ ಈಸ್ ಯೂನಿಟಿ ಅಮಂಗ್ ದಿ ಪೀಪಲ್. ಯೂನಿಟಿ ಈಸ್ ದಿ ನೆಸಸರಿ ಆಸ್ಪೆಕ್ಟ್ ಟುವರ್ಡ್ಸ್ ನೇಷನ್ ಬಿಲ್ಡಿಂಗ್. ಏಕತೆ. ಸೊ ಹಂಗಾರೆ ಮೊದಲನೇ ಕೆಲಸ ಏನು ಮಾಡಬೇಕಾಗಿದೆ? ಏಕತೆಯನ್ನು ತರಬೇಕಾಗಿದೆ. ಹೆನ್ಸ್ ವಿ ಆರ್ ಸೆಲೆಬ್ರೇಟಿಂಗ್ ನವಂಬರ್ 19th. ನವಂಬರ್ 19 ಏನಂತ ಆಚರಣೆ ಮಾಡ್ತಾ ಇದ್ದೇವೆ? ರಾಷ್ಟ್ರೀಯ ಏಕತಾ ದಿವಸ್. ಆನ್ ದಿ ಈವ್ ಆಫ್ ದಿ ಬರ್ಡೇ ಆಫ್ ದಿ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ದಿ ಓನ್ಲಿ ಲೇಡಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಶ್ರೀಮತಿ ಇಂದಿರಾ ಗಾಂಧೀಸ್ ಬರ್ಡೇ.
ಭಾರತದ ಮಾಜಿ ಪ್ರಧಾನಮಂತ್ರಿ, ಭಾರತದ ಏಕೈಕ ಮಹಿಳಾ ಪ್ರಧಾನಮಂತ್ರಿ ಯಾರೋ ಶ್ರೀಮತಿ ಇಂದಿರಾ ಗಾಂಧಿಯವರ ಜನ್ಮದಿನವನ್ನು ಯಾವ ದಿನವನ್ನಾಗಿ ಆಚರಣೆ ಮಾಡ್ತೇವೆ? ನವಂಬರ್ 19 ರಾಷ್ಟ್ರೀಯ ಏಕತಾ ದಿವಸ್. ಸೊ ಏನನ್ನು ನಾವು ಆ ದಿವಸ ಶಪಥವನ್ನು ಮಾಡ್ತೇವೆ? ನಾವೆಲ್ಲ ಒಂದು, ನಾವೆಲ್ಲ ದೇಶಕ್ಕಾಗಿ ದುಡಿಯಬೇಕು. ಸೊ ಒಂದೇ ಅಂಶ ಯಾವುದು ಮಗಳ? ಏಕತೆ. ಏಕತೆ ಇಲ್ಲ ಅಂದರೆ ರಾಷ್ಟ್ರ ನಿರ್ಮಾಣ ಸಾಧ್ಯವಿಲ್ಲ. ರೈಟ್? ಓಕೆ. ಶಿಕ್ಷಣ, ದಿಸ್ ಈಸ್ ದಿ ಫ್ಯಾಕ್ಟರ್ ವಿಚ್ ಡಿಫ್ರೆನ್ಸಿಯೇಟ್ಸ್ ಮ್ಯಾನ್ ಆ್ಯಂಡ್ ಎನಿಮಲ್. ಈ ಭೂಮಿಯ ಮೇಲೆ ಯಾವ ಯಾವ ಪ್ರಾಣಿಗಳು ಸಾಕಷ್ಟು ಪ್ರಾಣಿಗಳವ. ಆದರೆ ಈ ಎಲ್ಲ ಪ್ರಾಣಿಗಳಲ್ಲಿ ಶಿಕ್ಷಣವನ್ನು ಪಡೆದಂಥ ಪ್ರಾಣಿ ಮನುಷ್ಯ. ಆದ್ದರಿಂದಲೇ ಮನುಷ್ಯ ಬೇರೆ ಪ್ರಾಣಿಗಳಿಗಿಂತ ಭಿನ್ನವಾಗಿದ್ದಾನೆ. ಯಾಕೆ? ಶಿಕ್ಷಣವನ್ನು ಪಡೆದಿದ್ದಾನೆ. ಅಂದ್ರಿದ್ರೇನು? ಶಿಕ್ಷಣವು ಪ್ರಾಣಿಗಳನ್ನು ಮನುಷ್ಯನನ್ನಾಗಿ ಮಾಡುತ್ತದೆ. ಶಿಕ್ಷಣವು ಮಾನವನನ್ನು ನಾಗರಿಕನನ್ನಾಗಿ ಮಾಡುತ್ತದೆ. ದರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಮಾನವ ಆ್ಯಂಡ್ ನಾಗರಿಕ. ಮಾನವ ಅಂದರೆ ಮನುಷ್ಯ, ಹುಚ್ಚುನೂ ಇರ್ಬೋದು, ಏನೋ ಜನವಿರೋಧಿ ಮತ್ತು ರಾಷ್ಟ್ರವಿರೋಧಿ ಕೆಲಸವನ್ನು ಮಾಡೋನು ಇರ್ಬೋದು ಮಾನವ. ಬಟ್ ನಾಗರಿಕ ಈಸ್ ದಿ ಪರ್ಸನ್ ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಆಸ್ಪೆಕ್ಟ್ಸ್ ಆಫ್ ಸೊಸೈಟಿ ಆ್ಯಂಡ್ ದಿ ಗವರ್ನಮೆಂಟ್. ನಾಗರಿಕ ಅಂದರೆ ಬೇರೆ, ಮಾನವ ಅಂದರೆ ಮನುಷ್ಯ ಅಂದರೆ ಬೇರೆ. ಮನುಷ್ಯ ಅಂದರೆ ಬೇರೆ, ನಾಗರಿಕ ಅಂದರೆ ಬೇರೆ. ಮನುಷ್ಯನೇ ನಾಗರಿಕನಾಗೋದು, ಬಟ್ ಮನುಷ್ಯನನ್ನು ಏನನ್ನಾಗಿ ಮಾಡ್ತದೆ? ನಾಗರಿಕನನ್ನಾಗಿ ಮಾಡ್ತದೆ. ಹಕ್ಕುಗಳೇನು, ಕರ್ತವ್ಯಗಳೇನು, ಜವಾಬ್ದಾರಿಗಳೇನು, ನೈತಿಕ ಅಂದ್ರೇನು, ಅನೈತಿಕತೆ ಅಂದ್ರೇನು, ಕೆಟ್ಟದ್ದಂದ್ರೇನು, ಒಳ್ಳೆಯದಂದ್ರೇನು, ಇವೆಲ್ಲವನ್ನು ನಮಗೆ ತಿಳಿಸಿಕೊಡುವಂಥ ಅಂಶ ಯಾವುದು? ಶಿಕ್ಷಣ. ಶಿಕ್ಷಣವಿಲ್ಲದೆ ನಾವೇನನ್ನ ಮಾಡಲಿಕ್ಕೆ ಸಾಧ್ಯವಿಲ್ಲ. ಶಿಕ್ಷಣ ಪಡೆದವರ ವರ್ತನೆಯೇ ಬೇರೆ. ಏನು ಅನಾಗರಿಕ ಇದೆಯೋ ಅಂತಾರೆ. ಅನಾಗರಿಕ ಅಂದ್ರೆ ಅನ್ಎಜುಕೇಟೆಡ್. ಸೊ ಹಂಗಾರೆ ಅನದರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ನೇಷನ್ ಬಿಲ್ಡಿಂಗ್ ಈಸ್ ಎಜುಕೇಷನ್. ಎಸ್, ಎಜುಕೇಷನ್ ಡಿಫರ್ಸ್ ಮ್ಯಾನ್ ಫ್ರಾಮ್ ಎನಿಮಲ್ ಆ್ಯಂಡ್ ಎಜುಕೇಷನ್ ಡಿಫರ್ಸ್ ಮ್ಯಾನ್ ಆ್ಯಂಡ್ ಸಿಟಿಸನ್. ಎಜುಕೇಷನ್ ಮೇಕ್ಸ್ ಮ್ಯಾನ್ ಆ್ಯಸ್ ದಿ ಸಿಟಿಸನ್. ಮನುಷ್ಯ ಇದ್ದವನನ್ನು ನಾಗರಿಕ ಮಾಡ್ತಾರೆ. ರೈಟ್? ಓಕೆ ಮಕ್ಕಳು. ಆ್ಯಂಡ್ ಥರ್ಡ್ ಒನ್, ಲೀಡರ್ಸ್, ಗ್ರೇಟ್ ಲೀಡರ್ಸ್. ರಾಷ್ಟ್ರ ನಿರ್ಮಾಣದಲ್ಲಿ ಪ್ರಮುಖ ಕೊಡುಗೆಯನ್ನು ನಮ್ಮ ಪ್ರಮುಖ ನಾಯಕರು ಕೊಟ್ಟಿದ್ದಾರೆ. ಮಹಾತ್ಮ ಗಾಂಧೀಜಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ದಾದಾಬಾಯಿ ನವರೋಜಿ, ಅಟಲ್ ಬಿಹಾರಿ ವಾಜಪೇಯಿ, ಪಂಡಿತ್ ನೆಹರು, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಭಾರತದ ಏಕತೆಯ ಶಿಲ್ಪಿ, ಭಾರತದ ಸಮಗ್ರತೆಯ ಶಿಲ್ಪಿ, ದಿ ಆರ್ಕಿಟೆಕ್ಟ್ ಆಫ್ ಇಂಡಿಯಾಸ್ ಯುನಿಟಿ ಆ್ಯಂಡ್ ಇಂಟಿಗ್ರೇಷನ್ ಸರ್ದಾರ್ ಪಟೇಲ್ ಅಂಥವರು ಏನು ನಾಯಕರಿದ್ದರು, ಅವರೂ ಸಹ ನಮ್ಮಲ್ಲಿ ಏಕತೆ ಎನ್ನುವ, ರಾಷ್ಟ್ರ ನಿರ್ಮಾಣ ಎನ್ನುವ ಒಂದು ಬೀಜವನ್ನು ಬಿತ್ತಿ ಹೋಗಿದ್ದಾರೆ. ಸಾಕಷ್ಟು ಜನ ಇದ್ದಾರೆ ಮಕ್ಕಳ ಲೀಡರ್ಸ್. ಮದನ ಮೋಹನ ಮಾಳವೀಯ, ಜಯಪ್ರಕಾಶ್ ನಾರಾಯಣ್, ಸಾಕಷ್ಟು ಜನ ಇದ್ದರು ಭಾರತದ ಪ್ರಮುಖ ನಾಯಕರು. ಸೊ ಅವರು ಏನು ನಮಗೆ ಸಿದ್ಧಾಂತಗಳನ್ನು ಬಿಟ್ಟು ಹೋಗಿದ್ದಾರೆ, ಅವುಗಳನ್ನು ನಾವೆಲ್ಲರೂ ಫಾಲೋ ಮಾಡಬೇಕಾಗಿದೆ. ಸೊ ಶ್ರೇಷ್ಠ ನಾಯಕರು ಸಹ ನಮ್ಮ ರಾಷ್ಟ್ರ ನಿರ್ಮಾಣದಲ್ಲಿ ಪ್ರಮುಖ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈಗಲೂ ಕೊಡ್ತಾ ಇದ್ದಾರೆ. ಈಗಿರುವಂಥ ನಾಯಕರು ತಮ್ಮ ಬರವಣಿಗೆಗಳ ಮೂಲಕ ಇರ್ಬೋದು, ತಮ್ಮ ಭಾಷಣಗಳ ಮೂಲಕ ಇರ್ಬೋದು, ತಮ್ಮ ಸಿದ್ಧಾಂತಗಳ ಮೂಲಕ ಇರ್ಬೋದು. ರೈಟ್? ರಾಷ್ಟ್ರೀಯ ನಾಯಕರು ಸಹ ರಾಷ್ಟ್ರ ನಿರ್ಮಾಣದ ಪ್ರಮುಖವಾದ ಅಂಶ. ರೈಟ್ ಮಕ್ಕಳೇ? ನೆಕ್ಸ್ಟ್, ಸಮೂಹ ಮಾಧ್ಯಮ, ಟಿ ವಿ, ರೇಡಿಯೋ, ನ್ಯೂಸ್ ಪೇಪರ್ಸ್ ಇವೂ ಸಹ ರಾಷ್ಟ್ರ ನಿರ್ಮಾಣದ ಪ್ರಮುಖ ಅಂಶಗಳು. ಇದ್ದಂಥ ಫ್ಯಾಕ್ಟನ್ನು ಸರಿಯಾಗಿ ಜನರಿಗೆ ತಲುಪಿಸುವ ಮೂಲಕ, ಜಾತಿಗಳ ನಡುವೆ ಸಂಘರ್ಷ ನಡೆದರೆ ಅದನ್ನು ಡಿಫ್ಯೂಸ್ ಮಾಡುವ ಮೂಲಕ, ಜನರಲ್ಲಿ ಸಂಘರ್ಷಗಳು ನಡೆದರೆ ಅದನ್ನು ಡಿಫ್ಯೂಸ್ ಮಾಡುವ ಮೂಲಕ, ಸರ್ಕಾರವು ತೆಗೆದುಕೊಂಡಂಥ ತೀರ್ಮಾನಗಳನ್ನು ಜನರಿಗೆ ಸರಿಯಾಗಿ ತಿಳಿಸಿ ಹೇಳುವ ಮೂಲಕ, ಸರ್ಕಾರವು ಮಾಡಿದ ಕೆಟ್ಟ ಕೆಲಸಗಳನ್ನು ಜನರಿಗೆ ಸರಿಯಾಗಿ ತಿಳಿಸಿ ಹೇಳುವ ಮೂಲಕ ಪ್ರೆಸ್
ಸಮೂಹ ಮಾಧ್ಯಮ ರಾಷ್ಟ್ರ ನಿರ್ಮಾಣದಲ್ಲಿ ತನ್ನದೇ ಇದೇನಾದರೂ ತಪ್ಪು ಸುದ್ದಿಗಳನ್ನು ಸುಳ್ಳು ಸುದ್ದಿಗಳನ್ನು ಹೇಳ್ತಪ್ಪ ಅಂದರೆ ದೇಶ ಹಾಳಾಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಅನೇಕ ಸಿನಿಮಾಗಳು ಸಹ ಮಕ್ಕಳ ಸಮಾಜದ ಮೇಲೆ ಪರಿಣಾಮಗಳು ಬೀರಿದ್ದವ, ಅನೇಕ ಸಿನಿಮಾಗಳು ಬೀರಿದ್ದವ. ಜನರ ಮೇಲೆ ಇರ್ಬೋದು, ರೈತರ ಮೇಲೆ ಇರ್ಬೋದು. ಡಾಕ್ಟರ್ ರಾಜ್ಕುಮಾರ್ ಅವರ ಬಂಗಾರದ ಮನುಷ್ಯ ಸಿನಿಮಾ ನೋಡಿ ಎಷ್ಟೋ ಜನ ಆವಾಗ ರೈತರಾದ್ರಂತೆ. ಮದರ್ ಇಂಡಿಯಾ, ನರ್ಗೀಸ್ ದತ್ ಅವ್ರದ್ದು ಮದರ್ ಇಂಡಿಯಾ ಸಿನಿಮಾ ನೋಡಿ ಎಷ್ಟೋ ಜನ ರಾಷ್ಟ್ರಕ್ಕಾಗಿ ನಾವು ದುಡಿತೇವೆ ಅಂತೇಳಿ ಸರ್ಕಾರಿ ನೌಕರಿಯನ್ನು ಬಿಟ್ರಂತೆ. ಸಾಕಷ್ಟು ಸಿನಿಮಾಗಳವ ಜನರ ಮೇಲೆ ಇಂಪ್ಯಾಕ್ಟ್ ಮಾಡ್ತಾವೆ. ಸಿನಿಮಾ ಇರ್ಬೋದು, ನ್ಯೂಸ್ ಪೇಪರ್ ಇರ್ಬೋದು, ಟಿ ವಿ ಇರ್ಬೋದು, ರೇಡಿಯೋ ಇರ್ಬೋದು. ಸೊ ಸರಿಯಾದುದು ಯಾವುದು ಎಂದು ತಿಳಿಸಿ ಹೇಳುವ ಮೂಲಕ ಮಾಧ್ಯಮಗಳೂ ಸಹ ರಾಷ್ಟ್ರ ನಿರ್ಮಾಣದಲ್ಲಿ ಪ್ರಮುಖ ಕೊಡುಗೆಯನ್ನು ಕೊಡಬಲ್ಲವು. ಎರಡು ಮಗಳ ಓಕೆ. ನೆಕ್ಸ್ಟ್, ಉತ್ತಮ ಆಡಳಿತ, ಗುಡ್ ಗವರ್ನೆನ್ಸ್. ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ಳೋದಕ್ಕೋಸ್ಕರ ಯಾವುದೋ ಒಂದು ಜಾತಿಗೆ ಸೌಲಭ್ಯ ಕೊಡೋದು, ಈ ಜಾತಿಗೆ ಹೆಚ್ಚಿನ ಸೌಲಭ್ಯ ಕೊಡೋದು, ಅದನ್ನು ಮಾಡದೆ ಸರ್ಕಾರ ತನ್ನ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸುವ ಮೂಲಕವೂ ರಾಷ್ಟ್ರ ನಿರ್ಮಾಣ ಸಾಧ್ಯ. ಬಡವರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಅಂಗವಿಕಲರು, ವಿಧವೆಯರು, ಕೈಲಾಗದವರು, ವೃದ್ಧರು, ವಿಶೇಷವಾಗಿ ರೈತರು, ಕಾರ್ಮಿಕರು, ವಿಶೇಷವಾಗಿ ಇವರನ್ನು ಗಮನದಲ್ಲಿಟ್ಟುಕೊಂಡು ಉತ್ತಮ ಆಡಳಿತವನ್ನು ನಡೆಸುವ ಮೂಲಕ ಸರ್ಕಾರವೂ ಸಹ ರಾಷ್ಟ್ರ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಬಲ್ಲದು. ಸರ್ಕಾರನೇ ಮೇನ್, ಸರ್ಕಾರವು ಉತ್ತಮವಾಗಿ ಕೆಲಸವನ್ನು ಮಾಡಿದಾಗ ರಾಷ್ಟ್ರ ನಿರ್ಮಾಣ ಸಾಧ್ಯ. ಇಟ್ ಈಸ್ ದಿ ಡ್ಯೂಟಿ ಆಫ್ ದಿ ಗವರ್ನಮೆಂಟ್ ಟು ಇಂಪ್ಲಿಮೆಂಟ್ ದಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರೊವೈಡೆಡ್ ಬೈ ದಿ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಲೆಜಿಸ್ಲೇಚರ್. ಏನೂ ಮಾಡೋದು ಬೇಡ, ಸರ್ಕಾರ ಸರಿಯಾಗಿ ಜಾರಿಗೆ ತಂದರೆ ಸಾಕು, ಸರಿಯಾಗಿ ಜಾರಿಗೆ ತಂದರೆ ಸಾಕು ಅಷ್ಟೇ. ಹೆಚ್ಚಿನ ಶ್ರಮವನ್ನು ಹಾಕೋದೇನು ಬೇಡ. ರೈಟ್ ಮಕ್ಕಳ? ಸೊ ರಾಷ್ಟ್ರ ನಿರ್ಮಾಣದಲ್ಲಿ ಗುಡ್ ಗವರ್ನೆನ್ಸ್ ಸಹ, ಒಳ್ಳೆಯ ಆಡಳಿತವೂ ಸಹ ಪಾತ್ರ ವಹಿಸುತ್ತದೆ. ರೈಟ್. ನೆಕ್ಸ್ಟ್, ಜನರ ಸಹಕಾರ. ವಿದೌಟ್ ದಿ ಕೋಆಪರೇಷನ್ ಆಫ್ ದಿ ಪೀಪಲ್ ಗೌರ್ಮೆಂಟ್ ಕಾಂಟ್ ಡೂ ಎನಿಥಿಂಗ್ ಅಬೌಟ್ ದಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಆಫ್ ದಿ ವೇರಿಯಸ್ ಸ್ಕೀಮ್ಸ್ ಟುವರ್ಡ್ಸ್ ದಿ ಸೊಸೈಟಿ ಆ್ಯಂಡ್ ಪೀಪಲ್. ಜನರ ಸಹಕಾರ ಇಲ್ಲದೆ ಸರ್ಕಾರ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ, ಯಾರೇನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಜನರೇ ಅದರ ಮುತುವರ್ಜಿಯನ್ನು ವಹಿಸಬೇಕು. ಜನರು ಸಮಾಜದ ಬಗ್ಗೆ, ರಾಜ್ಯದ ಬಗ್ಗೆ, ದೇಶದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಬೇಕು. ಈ ವೆಸ್ಟರ್ನ್ ಕಂಟ್ರೀಸ್ ಅವ ನೋಡ್ರಿ, ಅಮೇರಿಕಾ, ಆಸ್ಟ್ರೇಲಿಯಾ, ಇಂಗ್ಲೆಂಡು, ಅಲ್ಲಿ ಜನರು ಚುರುಕು ಭಾಳ. ಆದರೆ ಭಾರತದಲ್ಲಿ ನಾವು ಇನ್ನೂ ಹೆಚ್ಚಿಗೆ ಎಚ್ಚೆತ್ತುಕೊಳ್ಳಬೇಕಾಗಿದೆ. ರೈಟ್ ಮಗಳ? ಸೊ ಯಾವುದೇ ಇರ್ಬೋದು, ಸರ್ಕಾರದ ಯೋಜನೆ ಯಾವುದೇ ಇರ್ಬೋದು, ಅದು ಜನಗಣತಿ ಇರ್ಬೋದು, ಚುನಾವಣೆ ಇರ್ಬೋದು, ಸಾಮಾಜಿಕ ಕಾರ್ಯಗಳಿರ್ಬೋದು, ನೇತ್ರದಾನದಂತಹ ಕಾರ್ಯಗಳಿರ್ಬೋದು, ರಕ್ತದಾನದಂತಹ ಕಾರ್ಯಗಳಿರ್ಬೋದು, ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಕಾರ್ಯಗಳಿರ್ಬೋದು, ಸಾಕ್ಷರತೆಗೆ ಸಂಬಂಧಪಟ್ಟಂತೆ ಇರ್ಬೋದು, ರಿಗಾರ್ಡಿಂಗ್ ಲಿಟ್ರಸಿ. ಸೊ ಇವೆಲ್ಲ ಕೆಲಸಗಳಲ್ಲಿ ಜನರು ತೊಡಗಿಸಿಕೊಳ್ಳುವ ಮೂಲಕ, ಸರ್ಕಾರಕ್ಕೆ ಸಹಾಯ ಮಾಡುವ ಮೂಲಕ ರಾಷ್ಟ್ರ ನಿರ್ಮಾಣ ಸಾಧ್ಯ. ರೈಟ್. ನೆಕ್ಸ್ಟ್, ಅಧಿಕಾರ ವಿಕೇಂದ್ರೀಕರಣ, ಡಿಸೆಂಟ್ರಲೈಸೇಷನ್ ಆಫ್ ಪವರ್. ಪವರ್ ಶುಡ್ ನಾಟ್ ಬಿ ಸೆಂಟ್ರಲೈಸ್ಡ್ ಇನ್ ಎನಿ ಆರ್ಗನ್. ಯಾವುದೇ ಒಂದು ಕಡೆ ಕೇಂದ್ರೀಕೃತವಾಗಿರಬಾರದು. ಭಾರತದಲ್ಲಿರುವಂತೆ ಎಲ್ಲ ಕಡೆಯೂ ಅಧಿಕಾರವನ್ನು ಹಂಚಿಕೆ ಮಾಡಬೇಕು. ಸ್ಥಳೀಯ ಸರ್ಕಾರದಿಂದ ಹಿಡಿದು ಲೋಕಸಭೆಯವರೆಗೂ ನಮ್ಮಲ್ಲಿ ಅಧಿಕಾರ ಹಂಚಿಕೆಯಾಗಿದೆ. ಪ್ರತಿಯೊಬ್ಬರಿಗೂ ಅದರ ಜವಾಬ್ದಾರಿಯನ್ನು ವಹಿಸಿಕೊಡುವ ಮೂಲಕ, ಆಡಳಿತದಲ್ಲಿ ಭಾಗವಹಿಸುವಂತೆ ಮಾಡುವ ಮೂಲಕ, ಚುನಾವಣೆಯಲ್ಲಿ ಭಾಗವಹಿಸುವಂತೆ ಮಾಡುವ ಮೂಲಕ ದೇಶದಲ್ಲಿ ಒಳ್ಳೆಯ ವ್ಯವಸ್ಥೆಯನ್ನು ಜಾರಿಗೆ ತರಲಿಕ್ಕೆ ಸಾಧ್ಯ. ರೈಟ್ ಮಕ್ಕಳ? ಒಂದು ಸೆಕೆಂಡ್ ಮಕ್ಕಳೇ. 1 2 3 4 5 6 7 8. ಇಲ್ಲಿ ಒಂದು ಬಿಟ್ಟೆ ಮಕ್ಕಳ. ಸಮೂಹ ಮಾಧ್ಯಮ ಆದ ನಂತರ ಉತ್ತಮ ಆಡಳಿತವನ್ನು ನಾನು ಹೇಳಿದೆ. ರಾಜಕೀಯ ಭಾಗವಹಿಸುವಿಕೆ, ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಇದು ಇಂಪಾರ್ಟೆಂಟ್ ಆಗಿದ್ದದು.
ಕೇವಲ ನಾವು ರಾಜ್ಯದ ಸಮಸ್ಯೆಗಳ ಬಗ್ಗೆ ಗಮನ ಹರಿಸ್ತೇವೆ, ರಾಜ್ಯವನ್ನು ನೋಡುತ್ತೇವೆ, ರಾಜ್ಯದಲ್ಲಿ ಏನು ಎಲ್ಲ ಅವಶ್ಯಕತೆಗಳನ್ನು ನಾವು ನಾವು ರಾಜಕೀಯವಾಗಿ ಭಾಗವಹಿಸುವುದು ಅತ್ಯಂತ ರಾಜಕೀಯವಾಗಿ ಭಾಗವಹಿಸುವುದು ಅಂದ್ರೇನು? ಜಸ್ಟ್ ಏನಿಲ್ಲ ಮಕ್ಕಳೇ, ಚುನಾವಣೆ ಬಂದಾಗ ನಮ್ಮ ಮತವನ್ನು ತಪ್ಪದೇ ನಾವು ನೀಡುವುದೇ 99% ನಾವು ರಾಜಕಾರಣದಲ್ಲಿ ಭಾಗವಹಿಸ್ದಂಗೆ. ನಂದು ಒಂದು ಓಟ ಹೋಗ್ಲಿ ಬಿಟ್ಟು ನಡೀತದೆ. ನೋ, ಆ ಒಂದು ಓಟಿನಿಂದನೇ ದೇಶದ ಭವಿಷ್ಯ ನಿರ್ಧಾರವಾಗ್ತಾ ಇರ್ತದೆ. ನಿಜವಾಗಲೂ ಇದು ಖೇದಕರ ಮಗಳೇ. ಸ್ವಾತಂತ್ರ್ಯ ಸಿಕ್ಕು ಇಲ್ಲಿಯವರೆಗೆ ಫಸ್ಟ್ ಇಲೆಕ್ಷನ್ ನಮ್ಮದೇನಾಯಿತು 1952ರಲ್ಲಿ, ದಿ ವೋಟಿಂಗ್ ಪರ್ಸಂಟೇಜ್ ವಾಸ್ 45. ನೌ ಇಟ್ ಈಸ್ ರೀಚ್ಡ್ ಟು ಅಪ್ರಾಕ್ಸಿಮೇಟ್ಲಿ 65 to 70%. ನಿಯರ್ಲಿ 30% ವೋಟರ್ಸ್ ಆರ್ ಸ್ಟಿಲ್ ನಾಟ್ ವೋಟಿಂಗ್ ಇನ್ ವೇರಿಯಸ್ ಎಲೆಕ್ಷನ್ಸ್. 30% ಜನ ಇನ್ನೂ ವೋಟ್ ಮಾಡ್ತಾಯಿಲ್ಲ, 70ಕ್ಕೆ ಬಂದು ನಿಂತೇವೆ ನಾವೀಗ. ಸೊ ಇದು ಎಲ್ಲಿಗೆ ಹೋಗಬೇಕು? 99%ಗೆ ಹೋಗಬೇಕು ವೋಟಿಂಗ್ ಪರ್ಸಂಟೇಜ್. ಸೊ ಚುನಾವಣೆಯಲ್ಲಿ ಭಾಗವಹಿಸುವ ಮೂಲಕ ಒಳ್ಳೆಯ ಅಭ್ಯರ್ಥಿಯನ್ನು ನಾವು ಆರಿಸಲಿಕ್ಕೆ ಸಾಧ್ಯ. ಒಳ್ಳೆಯ ಅಭ್ಯರ್ಥಿ ಯಾರಿದ್ದಾರೆ ನೋಡಿ ಅವರಿಗೆ ಮತವನ್ನು ಕೊಡುವ ಮೂಲಕ ರಾಷ್ಟ್ರ ನಿರ್ಮಾಣವನ್ನು, ರಾಜ್ಯ ನಿರ್ಮಾಣವನ್ನು ಮಾಡಲಿಕ್ಕೆ ಸಾಧ್ಯ. ಸೊ ರಾಜಕೀಯ ಭಾಗವಹಿಸುವಿಕೆ ಅಂದ್ರೇನು ಮಗಳ? ಅದರಲ್ಲಿ ಇಂಪಾರ್ಟೆಂಟ್ ಯಾವುದು? ನಮ್ಮ ಮತವನ್ನು ಕೊಡುವುದು. ನಮ್ಮ ಮತವನ್ನು ನಾವು ನಿರ್ಲಕ್ಷ್ಯ ಮಾಡುವಂತಿಲ್ಲ. ಸೊ ಮಗಳೇ, ಮತ ಕೊಡುವ ಮೂಲಕ ಏನು ಬೇಕಾದರೂ ನಾವು ಚೇಂಜ್ ಮಾಡ್ಬೋದು. ಸರ್ಕಾರವನ್ನು ಕಿತ್ತೊಗಿಬೋದು ಮತದ ಮೂಲಕ, ಸರ್ಕಾರಕ್ಕೆ ಪಾಠವನ್ನು ಕಲಿಸ್ಬೋದು. ರೈಟ್ ಮಗಳೇ? ಸೊ ರಾಷ್ಟ್ರ ನಿರ್ಮಾಣ ಅಂದರೆ ಏಕತೆಯ ಮೂಲಕ, ಸಮಗ್ರತೆಯ ಮೂಲಕ ದೇಶದ ಅಭಿವೃದ್ಧಿಗೆ ಪೂರಕ ಕೆಲಸಗಳನ್ನು ಮಾಡೋದು. ರಾಷ್ಟ್ರ ನಿರ್ಮಾಣದ ಅಂಶಗಳು ಅಂದರೆ ಏಕತೆ, ಶಿಕ್ಷಣ, ಎಜುಕೇಷನ್, ನಮ್ಮ ಗ್ರೇಟ್ ಲೀಡರ್ಸ್, ಸಮೂಹ ಮಾಧ್ಯಮ, ಪ್ರೆಸ್, ಟಿ ವಿ, ರೇಡಿಯೋ, ಸಿನೆಮಾ, ನ್ಯೂಸ್ ಪೇಪರ್, ರಾಜಕೀಯ ಭಾಗವಹಿಸುವಿಕೆ, ಪೊಲಿಟಿಕಲ್ ಪಾರ್ಟಿಸಿಪೇಷನ್, ಮತ ಕೊಡೋದು, ಕ್ಯಾನ್ವಾಸ್ನಲ್ಲಿ ಭಾಗವಹಿಸುವುದು, ರಾಜಕೀಯ ಪಕ್ಷಗಳ ಚಲನವಲನಗಳನ್ನು ಏನು ಗಮನಿಸುವುದು, ಮೋರ್ ಇಂಪಾರ್ಟೆಂಟ್ಲಿ ವೋಟ್ ಮಾಡೋದು. ರೈಟ್? ಉತ್ತಮ ಆಡಳಿತ, ಉತ್ತಮ ಸರ್ಕಾರ, ಜನರ ಸಹಕಾರ ಇಲ್ಲದೆ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ, ಮತ್ತು ಅಧಿಕಾರ ವಿಕೇಂದ್ರೀಕರಣ. ರೈಟ್ ಮಗಳೇ? ಸೊ ಇವನು ಸರಿಯಾಗಿ ನೋಡ್ಕೊಳ್ರಿ. ಇನ್ ದಿ ನೆಕ್ಸ್ಟ್ ಪೀರಿಯಡ್ ವಿ ವಿಲ್ ಡಿಸ್ಕಸ್ ದಿ ಹರ್ಡಲ್ಸ್ ಫಾರ್ ನೇಷನ್ ಬಿಲ್ಡಿಂಗ್, ರಾಷ್ಟ್ರ ನಿರ್ಮಾಣದ ತೊಡಕುಗಳು, ಇದರ ಬಗ್ಗೆ ಸ್ಟಡಿಯನ್ನು ಮಾಡುವ ನೆಕ್ಸ್ಟ್ ಪೀರಿಯಡ್ನಲ್ಲಿ. ರೈಟ್ ಮಕ್ಕಳ? ಓಕೆ, ಥ್ಯಾಂಕ್ ಯು.